ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಹಂಪಿ ಉತ್ಸವ ಮುಗ್ದು 1 ತಿಂಗಳು ಮೇಲೆ ಆಯ್ತು. ವಿಶ್ವವಿಖ್ಯಾತ ಹಂಪಿ ಉತ್ಸವ ಫೆಬ್ರವರಿ 13, 14, 15ರಂದು ನಡೀತು. ಬನ್ನಿ ಹಂಪಿ ಉತ್ಸವದಲ್ಲಿ ಏನೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ. ಹಂಪಿ ಉತ್ಸವದ ಮೊದಲನೇ ದಿನ ಅಂದ್ರೆ ಫೆಬ್ರವರಿ 13ನೇ ತಾರೀಕು ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರಿಗೆ ರಂಗೋಲಿ ಸ್ಪರ್ಧೆನ ನಡೆಸಲಾಗಿತ್ತು. ಇಲ್ಲಿ ಸಾಕಷ್ಟು ಜನ ಬಂದು ಭಾಗವಹಿಸಿದ್ರು. ತುಂಬಾ ಚೆನ್ನಾಗಿರೋ ರಂಗೋಲಿ ಸಹ ಬಿಡಿಸಿದ್ರು. ಇದನ್ನ ಬಿಡ್ಸೋಕೆ ಕೇವಲ 2 ಗಂಟೆ ಮಾತ್ರ ಟೈಮ್ ಕೊಟ್ಟಿದ್ರು. ಆ ಟೈಮಲ್ಲೇ ತುಂಬಾ ಚೆನ್ನಾಗಿ ಕಲರ್‌ಫುಲ್ ಆಗಿರೋ ರಂಗೋಲಿಗಳನ್ನೆಲ್ಲ ಹಾಕಿದ್ದಾರೆ. ಶಿವ, ಕೃಷ್ಣದೇವರಾಯ ಹಾಗೆ ವಿಜಯನಗರ ಸಾಮ್ರಾಜ್ಯವನ್ನು ಬಿಂಬಿಸುವಂತಹ ಚಿಹ್ನೆ, ರಂಗೋಲಿಗಳು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತಂತಾನೆ ಹೇಳ್ಬಹುದು. ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನೀವು ಕೂಡ ಹಂಪಿ ಉತ್ಸವದಲ್ಲಿ ಭಾಗವಹಿಸಿದ್ರಾ? ನೀವು ಕೂಡ ಬಂದಿದ್ರಾ? ಯಾವ ದಿನ ಬಂದಿದ್ರಿ ಅಂತ ನನ್ಗೆ ಕಮೆಂಟ್ ಮಾಡಿ. ಇವು ಹಂಪಿಯ ತೇರುಗಳು. ಇನ್ನೇನು ಏಪ್ರಿಲಲ್ಲಿ ಜಾತ್ರೆ ಕೂಡ ಹತ್ರನೇ ಬಂತು. ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರುಗಡೆಗೆ ಇನ್ನೊಂದು ಎದುರು ಬಸವಣ್ಣ ವೇದಿಕೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗುತ್ತೆ. ಈಗ ನಾವೇನ್ ನೋಡ್ತಾ ಇದೀವ ಖಾಲಿ ಖಾಲಿ ರೋಡ್‌ಗಳು ಇವೆಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ. ರಾತ್ರಿ ಆಗೋಷ್ಟೊತ್ತಿಗೆ ಎಲ್ಲಾನು ಪೂರ್ತಿಯಾಗಿ ತುಂಬಾ ಜನಗಳಿಂದ ಕೂಡಿರುತ್ತೆ. ರಂಗೋಲಿ ಸ್ಪರ್ಧೆ ನೋಡ್ಕೊಂಡ್ ಬಂದ್ಮೇಲೆ ನಾವಿಲ್ಲಿ ಆಹಾರ ಮೇಳ ಅಂತ ನಡೀತಾ ಇತ್ತು. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂತಾ ಇದ್ರು ಎಲ್ಲರೂ. ಅದ್ರ ಎದುರಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಹಾಕಿದ್ರು ಪಾರ್ಕಿಂಗ್ ಸ್ಪೇಸಲ್ಲಿ. ನೋಡಿ ನೀವು ಎಲ್ಲ ಸ್ಟಾಲ್‌ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ನಾನ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ಇವಾಗ ಬಂದು ರೆಡಿ ಮಾಡ್ಕೊಂತಾ ಇದ್ರು. ನಾನ್ ಬೆಳಗ್ಗೆ ಹೋಗಿದ್ರಿಂದ ನಮ್ಗೆ ಜಸ್ಟ್ ಏನೇನ್ ಮಾಡ್ತಿದಾರೆ ಅಂತ ನೋಡಕ್ಕಂತ ಹೋಗಿದ್ವಿ ನಾವು. ಸಾಕಷ್ಟು ಅಂಗಡಿಗಳು, ಸೀರೆ ಅಂಗಡಿ, ಬುಕ್ಸ್, ಇನ್ನೂ ಚೆನ್ನಾಗಿರೋ ಎಕ್ಸಿಬಿಷನ್ ಸಹ ಇಲ್ಲಿ ಎಲ್ಲ ಮಾಡ್ತಾ ಇದ್ರು ನಾವು ಹೋದಾಗ.
ರಾತ್ರಿ ಆಗ್ತಿದ್ದಂಗೆ ಲೈಟಿನ ಬೆಳಕಲ್ಲಿ ರೋಡೆಲ್ಲ ತುಂಬ ಝಗಮಗಿಸ್ತಾ ಇದ್ವು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹೊಸಪೇಟೆಯಿಂದ ಹಂಪಿ ಉದ್ದಕ್ಕೂ ಲೈಟಿಂದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಪಿ ಉತ್ಸವದ 2ನೇ ದಿನ ಮಾತ್ರ ತುಂಬಾ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅಂದರೆ ಯಾವ ಥರ ಅಂದರೆ ಎಷ್ಟು 1 ಕಿಲೋಮೀಟರು 2 ಕಿಲೋಮೀಟರ್ ಉದ್ದದಿಂದ ಇತ್ತು. ಇದೇ ಡ್ರೋನ್ ಶೋ ನೋಡಿ, ಡ್ರೋನ್ಗಳನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಇದು ಮೇನ್ ಸ್ಟೇಜ್, ಇದು ಮುಖ್ಯ ವೇದಿಕೆ. ಎಲ್ಲ ಕಾರ್ಯಕ್ರಮಗಳು ಹಾಗೆ ಸೆಲೆಬ್ರಿಟೀಸ್ ಎಲ್ಲ ಬರೋದು ಇದೇ ವೇದಿಕೆಗೆ. VVIP ಪಾಸ್ ಇರೋರಿಗೆ ಎಲ್ಲ ಎಂಟ್ರಿ ಸಿಗುತ್ತೆ ಇಲ್ಲಿ. ನಮ್ಮ ಹತ್ರ ಕೂಡ VIP ಪಾಸ್ ಇತ್ತು, ಆದರೂ ಸಹ ನೋಡೋಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬಾ ಜನ ಇದ್ದರು, ಹಾಗಾಗಿ ಪೊಲೀಸರು ಅವರು ಬಿಡ್ತಾ ಇರಲಿಲ್ಲ ಅಲ್ಲಿ. ಇದು ಸಾಸಿವೆ ಕಾಳು ಗಣೇಶ. ಇಲ್ಲಿ ಕೂಡ ಒಂದು ಚಿಕ್ಕ ವೇದಿಕೆನ ಹಾಕಿದ್ರು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತು. ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡೋಕ್ಕೆ. ನೋಡಿ, ನಾನಾಗಲೇ ಹೇಳ್ದಾಗೆ ಜನಗಳು ಎಲ್ಲೆಲ್ಲಿಂದನೂ ದೂರದಿಂದ ಹಂಪಿ ಉತ್ಸವ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪಾರ್ಕಿಂಗ್ ಪ್ಲೇಸ್. ನಾವು ಮೊದಲೇ ನೋಡಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಎಕ್ಸಿಬಿಷನ್ ಸಹ ಹಾಕಿದ್ರು. ಎಕ್ಸಿಬಿಷನಲ್ಲಿ ಸಾಕಷ್ಟು ಆಟ ಆಡುವಂತಹ ವಸ್ತುಗಳು, ಸಾಮಾನುಗಳನ್ನೆಲ್ಲ ಹಾಕಿದ್ರು. ದೊಡ್ಡೋರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಆಟ ಆಡುವಂತಹ ವಸ್ತುಗಳು, ಕೊಲಂಬಸ್, ಚಿಕ್ಕ ಚಿಕ್ಕ ಕಾರ್ಗಳು. ಹಂಪಿ ಉತ್ಸವದ ಮುಖ್ಯ ಆಕರ್ಷಣೆ ಅಂದರೆ ಇದು ನವಿಲು. ಈ ಪಾರ್ಕಿಂಗ್ ಸ್ಪೇಸಲ್ಲಿರೋ ನವಿಲು ಲೈಟ್ಗಳಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ನವಿಲು. ಇಲ್ಲಿ ಸಾಕಷ್ಟು ಜನರು ಫೋಟೋ ಕೂಡ ತೆಗೆಸ್ಕೊತಾ ಇದ್ರು.
ಎಂಪಿ ಪ್ರಕಾಶ್ ವೇದಿಕೆಯಲ್ಲಿ ಡ್ರೋನ್ ಶೋ ಸಹ ಆಯೋಜಿಸಲಾಗಿತ್ತು. ಅದು ಈ ವರ್ಷ ಹಂಪಿ ಉತ್ಸವದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಫುಡ್ ಸ್ಟಾಲ್ ಸಹ ಇದ್ದು ತಿನ್ನೋದಕ್ಕೆ. ಬನ್ನಿ ಆ ಡ್ರೋನ್ ಶೋ ಹೇಗಿತ್ತು ಅಂತ ನೋಡ್ಕೊಂಬರೋಣ. We've been waiting for so long. We've been waiting for this time to begin. We ain't getting any older. I kinda feel a little younger. ಈ ಲೈಟ್ಸ್ ಆಫ್ ಮಾಡಿ please. ಹಂಪಿಯ ಗತವೈಭವ ಈ ಡ್ರೋನ್ ಶೋ ಮೂಲಕ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದು. ಹಾಗೇನೆ ನೋಡ್ತಾ ಇರಿ, ವಿವಿಧ ಫಾರ್ಮೇಶನ್ಸ್ ಗಳನ್ನ ನಾವು ನೋಡಬಹುದು. ಆಕಾಶದಲ್ಲಿ ಬೆಳಕಿನ ಚಿತ್ತಾರ ಅಂದ್ರೆ ಇದೆ. ಆ ಬೆಳಕಿನ ಚಿತ್ತಾರ ಯಾವ ಚಿತ್ತಾರ? ಹಂಪಿಯ ಗತವೈಭವ ಸಾರುವ ಚಿತ್ತಾರ ರೂಪದಲ್ಲಿ ಅಡಕವಾಗಿದೆ. ಹಂಪಿಯ ಈ ಒಂದು ಸಾಂಸ್ಕೃತಿಕ ಹಿರಿಮೆಗೆ ಇದು ಲಾಂಛನ. ವಿಶ್ವವಿಖ್ಯಾತ ಹಂಪಿ ಉತ್ಸವ ಲಾಂಛನ ನಿಮ್ಮ ಮುಂದೆ ಡ್ರೋನ್ ಮೂಲಕ. ಆಧುನಿಕತೆಯ ಸ್ಪರ್ಶ. ಇದು ನೋಡಿ, ಪಕ್ಷ ದೇವಾಲಯ ಅಂದ್ರೆ ದೇಶಿಗರಿಗೂ ಕೂಡ ಬಂದು ಕಣ್ಮನ ತುಂಬಿಕೊಳ್ತಾರೆ, ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ಅದೇ ಭಕ್ತರು. ವಿಶ್ವವಿಖ್ಯಾತ ನಮಗೆ ನೋಡೋದೇ ಒಂದು ಸೋಜಿಗ ಅದ್ಭುತ ಅತ್ಯದ್ಭುತ ಹಂಪಿಯ ಕಲ್ಲಿನ ರಥ ಕತ್ತಲು ಬೆಳಕಿನ ಚಿತ್ತಾರದಲ್ಲಿ ಆ ಬೆಳಕಿನ ಮೂಲಕ ವಿಶ್ವವಿಖ್ಯಾತ ಹಂಪಿಯ ಕಲ್ಲಿನ ರಥ. ನಮೋ ನಮಃ. ಉಗ್ರ ನರಸಿಂಹ ಕಲ್ಲಿನ ರಥ ಹಂಪಿಯ ವಿರೂಪಾಕ್ಷ ದೇವಾಲಯ ಹಾಗೇನೆ ಗ್ಯಾರಂಟಿ ಯೋಜನೆ. ಕೃಷ್ಣದೇವರಾಯ ವಿಜಯನಗರದ ಸಾಮ್ರಾಜ್ಯವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕನ್ನಡಿಗರ ಹೆಮ್ಮೆಯ ಶ್ರೀಕೃಷ್ಣದೇವರಾಯ. ಧರೋಜಿ ಸ್ಯಾಂಕ್ಚುರಿ. ಈ ಧರೋಜಿ ಸ್ಯಾಂಕ್ಚುರಿ ಇಡೀ ವಿಶ್ವದ ಗಮನವನ್ನ ಸೆಳೆದಿದೆ. ಇಲ್ಲಿ ಸಿಗುವಂತಹ ಕೊಡವಿ ಲಿಂಗ, ಶಿವನ ಮೇಲಿನ ಅಪಾರವಾದ ಭಕ್ತಿಯಿಂದ ಮಾಡಿದಂತಹ ಈ ಲಿಂಗಕ್ಕೆ ಬಡವಿ ಲಿಂಗ ಅಂತ ಹೆಸರು. ಏನಿಲ್ಲದಿದ್ದರೂ ಸಹ ದೇವರಿಗೆ ನಮಿಸುವಂತಹ ಕಾಯಕ ನಮ್ಮದು ಅನ್ನುವಂತಹ ಬಡವಿ ಲಿಂಗ. ಶಿವರಾತ್ರಿಯ ಸನ್ನಿಹಿತದಲ್ಲಿರುವಂತಹ ನಾವೆಲ್ಲರೂ ಓಂ ನಮಃ ಶಿವಾಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು. ಹೆಲಿಕಾಪ್ಟರ್ನಲ್ಲಿ ಹಂಪಿನ ತೋರಿಸುವಂತಹ ಹೆಲಿಕಾಪ್ಟರ್ನಲ್ಲಿ ಹೋಗುವಂಥ ಸಹ ಇತ್ತು. ಹಂಪಿ ಬೈ ಸ್ಕೈ ಅದು ಒಬ್ಬರಿಗೆ 3000 ಮೇಲೇ ಇತ್ತು ಟಿಕೆಟ್.
ನಾನಾಗಲೇ ಹೇಳ್ದಾಗೆ ಇಲ್ಲಿ ಸಾಕಷ್ಟು ಎಕ್ಸಿಬಿಷನ್ ಸಹ ಇದೆ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೋರ್ ಮಾಡ್ಬೋದು. ಮಕ್ಕಳಿಗೆ ಆಟ ಆಡಿಸುವಂತಹ ಚಿಕ್ಕ ಚಿಕ್ಕ ಎಕ್ಸಿಬಿಷನ್ ಸಾಮಾನು ಲೈಕ್ ಕಾರ್ ಈ ಥರದ್ದೆಲ್ಲ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಫಲಪುಷ್ಪ ಪ್ರದರ್ಶನ, ಹಾಗೆ ಹಳೆ ಕಾಲದ ವಸ್ತುಗಳು, ಮತ್ಸ್ಯ ಪ್ರದರ್ಶನ ಈ ಥರದ್ದು ಈ ಪಾರ್ಕಿಂಗ್ ಸ್ಪೇಸಲ್ಲಿ ಆಯೋಜಿಸಲಾಗಿತ್ತು. ಬನ್ನಿ ನೋಡ್ಕೊಂಬರೋಣ.
ಉತ್ಸವದ 3ನೇ ದಿನ ಮೆರವಣಿಗೆ ಸಹ ನಡೀತು. ಹಾಗೆ ಅದೇ ದಿನ ಶಿವರಾತ್ರಿ ಸಹ ಬಂದಿದ್ದರಿಂದ ತುಂಬಾ ಜನ ಭಕ್ತಾದಿಗಳು ಸಹ ಬಂದಿದ್ದರು ಹಂಪಿಗೆ. ಹೀಗಿತ್ತು ನಮ್ಮ ಹಂಪಿ ಉತ್ಸವ 2026. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ. పైన పెడితే వాళ్ళు మంచి నెలతో వస్తారు.